ಹಲೋ ಎಲ್ರಿಗೂ ಶರಣಾರ್ಥಿ. ಆ ಏನಪ್ಪಾ ಅಂತಂದ್ರೆ ಆ ಕುಕಿಂಗ್ ಚಾಲೆಂಜ್ ಮಾಡಿದ್ವಲ್ವಾ, ಅದಕ್ಕೆ ನಾನು ಫಿಂಗರ್ ಟಿಪ್ಸ್ ಮಾಡಿದ್ದೆ. ಇವತ್ತು ನಮ್ಮ ಹಸ್ಬೆಂಡು ಮಂಡಕ್ಕಿ ಮಾಡ್ತವ್ರೆ. ಅದಕ್ಕೆ ಏನೇನ್ ರೆಸಿಪಿ ಆಗ್ತಾರೆ ಅಂತ ನೋಡೋಣ ಬನ್ನಿ. ಗೆಸ್. ಓಕೆ, ಬನ್ನಿ ಬನ್ನಿ ಬನ್ನಿ. ನೀವು ಮಂಡಕ್ಕಿಗೆ ಏನೇನ್ ಹಾಕ್ತಾ ಇದ್ದೀರಾ, ಯಾವ ತರ ಮಾಡ್ತಾ ಇದ್ದೀರಾ, ಸ್ವಲ್ಪ ನಮ್ಮ ಫಾಲೋವರ್ಸಿಗೆ ಹೇಳಿ. ಯಾವ ತರ ಮಾಡ್ತಾ ಇದ್ದೀರಾ? ನಾನು ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ಮಂಡಕ್ಕಿ ಅಲ್ಲ, ಚುರುಮುರಿ ಅಂತ ನಾನು ಮಾಡ್ತಾ ಇರೋದು. ನೀನ್ ತಪ್ಪಾಗಿ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಗೈಸ್. ಅಲ್ಲ, ಮಂಡಕ್ಕಿನ ಗೈಸ್, ನೋಡಿ. ನಮ್ ಕಡೆ ಇದನ್ನ ಚುರುಮುರಿ ಅಂತ ಹೇಳ್ತಾರೆ. ನಮ್ ಕಡೆ ಮಂಡಕ್ಕಿ ಅಂತಾರ, ಚುಡುವ ಅಂತಾರ. ಯಾರ್ದೇನಂತ ನಿಮ್ ಕಡೆದೇ ಬೇರೆ, ಆ ಚುಡುವನೇ ಬೇರೆ, ಮಂಡಕ್ಕಿನೇ ಬೇರೆ. ನಮ್ ಕಡೆ ಇದು ಚುರುಮುರಿ ಅಂತ ಕರಿತೀವಿ. ಈಗ ನಿನ್ನೆ ಅವಳದೊಂದು ಚಾಲೆಂಜ್ ಮುಗಿಸಿದ್ದಾರೆ, ಏನೋ ಫಿಂಗರ್ ಚಿಪ್ಸ್ ಮಾಡಿದ್ರಂತೆ. ತುಂಬಾ ಟೇಸ್ಟ್ ನೋಡಿದ್ರೆ ಚೆನ್ನಾಗಿತ್ತು ಗೈಸ್. ನೋಡೋಣ. ಇವತ್ತು ನಾನು ಚುರುಮುರಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಏನೇನ್ ದಬಾಕ್ತೀರಿ ಅಂತ ನೋಡ್ತೀನಿ. ದಬಾಕದ್ ನೋಡ್ಬೇಕು. ಈಗ ನಾನು ಇದಕ್ಕೆ ಮೊದಲಿಗೆ ಕ್ಯಾರೆಟ್ ಹಾಕೋತಾ ಇದ್ದೀನಿ ಒಂದ್ ಸ್ವಲ್ಪ. ಅಂದ್ರೆ ನಾನೇನು ಜಾಸ್ತಿ ಮಾಡ್ತಾ ಇಲ್ಲ, ಒಂದ್ ಸ್ವಲ್ಪನೇ ಮಾಡ್ತಾ ಇರೋದು. ಈಗ ಊಟದ ಟೈಮ್ ಇನ್ನೇನು ಇದನ್ನೆಲ್ಲ ಜಾಸ್ತಿ ಮಾಡ್ಕೊಬಿಟ್ರೆ ಚೆನ್ನಾಗೈತಿ ಅಂತ ತಿಂದು ಬಿಡ್ತಾರೆ, ಅದಕ್ಕೋಸ್ಕರ ಕಡಿಮೆ ಮಾಡ್ಕೊಡ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಮತ್ತೆ ಒಂದ್ ಸ್ವಲ್ಪ ನಾನು ಇದಕ್ಕೆ ಚಿಪ್ಸ್ ಆಡ್ ಮಾಡ್ತಾ ಇದ್ದೀನಿ. ಖಾರ ಸಲುವಾಗಿ ಒಂದ್ ಸ್ವಲ್ಪ ಹಸಿಮೆಣಸಿನಕಾಯಿ ಜಜ್ಕೊಂಡಿರೋದು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೊಂದ್ ಸ್ವಲ್ಪ ನಂದಿನಿ ತುಪ್ಪ ಹಾಕೋಣ. ಹಂಗಂತ ಇದಾಗ್ಬೇಡಿ, ಇದು ನಂದಿನಿ ತುಪ್ಪ ಅಲ್ಲ, ಅದ್ರೊಳಗಡೆ ಸ್ಪೂನ್ ಹಾಕೋಣ. ಈಗ ನಾವೇ ಬೇರೆ ತರ ಮಾಡ್ತೀವಿ, ಉತ್ತರ ಕನ್ನಡ ಭಾರಿ ಮಾಡ್ತೀವಿ ನಾವಂತೂ. ಭಾರಿ ಮಾಡ್ತೀವಿ ನೋಡ್ರಿ, ಇದನ್ನು ತಿನ್ ನೋಡ್ರಿ. ಒಂದ್ ಸ್ಪೂನು ಚಿಲ್ಲಿ ಪೌಡರ್ ಹಾಕೋಣ. ನೆಕ್ಸ್ಟ್ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಅಂತ ಹೇಳಿದ್ದೀನಿ. ಅವರು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದಾರೆ. ನೆಕ್ಸ್ಟ್ ಇದನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಗೈಸ್, ಫಿಂಗರ್ ಟಿಪ್ಸ್ ಚೆನ್ನಾಗೈತೆ ನೋಡಿ. ನಾನು ಇನ್ನೇ ಕಷ್ಟಪಟ್ಟು ಮಾಡಿದ್ದೀನಿ ಗೈಸ್. ಈಗ ಇದಕ್ಕೆ ನಾನೇ ವಿನ್ ಆಗ್ಬೇಕು. ನಮ್ ಕಡೆ ಇದನ್ನ ಕಳ್ಳೆಪುರಿ ಅಂತಾರೆ, ಇವ್ರ ಕಡೆ ಅದೇನೋ ಅಂತಾರೆ. ಏನಂತಾರಮ್ಮ? ಚುಡುವ ಅಂತೆ, ಮಂಡಕ್ಕಿ ಅಂತೆ, ಏನೇನೋ ಚುಡುವ ಅಂತ. ನಮ್ಗೆ ಈಗ ಇಷ್ಟ ಸಾಕು, ಇಷ್ಟ ಹಾಕೊಂಡಿದೀನಿ. ಏನ್ ಗೊತ್ತಾ, ಈಗ ಒಂದ್ ಸ್ವಲ್ಪ ವೆಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ಏನ್ ಗೊತ್ತಾ, ಇವಾಗ ಇಬ್ರು ಮಾಡಿದೀವಿ, ಕೊನೆಗೆ ರಿಸಲ್ಟ್ ಬರುತ್ತೆ ಅಲ್ವಾ, ಅವಾಗ ಏನು ಅಂತ ಗೊತ್ತಾ? ಕೊನೆಗೆ ನೋಡಿ ಗೊತ್ತಾಗುತ್ತೆ. ಬಟ್ ಅದು ವಿನ್ ನಾನೇ ಆಗ್ಬೇಕು, ಅದ್ ನಂದಿರೋದು, ಅದ್ ಸರ್ಪ್ರೈಸ್. ಕೊನೆಯಲ್ಲಿ ನೀವೇ ನೋಡಿ, ನಾನು ಹೇಳಲ್ಲ. ಇವಾಗ ಇದಕ್ಕೊಂದ್ ಸ್ವಲ್ಪ ಸೌತೆಕಾಯಿ ಆಡ್ ಮಾಡ್ಕೊಳ್ಳೋಣ. ಸೌತೆಕಾಯಿ ಆಡ್ ಮಾಡ್ಕೊಂಡು ಒಂದ್ ಸ್ವಲ್ಪ ಒಂದ್ ಅರ್ಧ ನಿಂಬೆ ಹಿಂಡೋಣ. ನಿಂಬೆ ಹಿಂಡಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ನಿಧಾನಕ್ಕೆ ಮಾಡಿ. ಅವ್ರಿಗೆ ಇಲ್ಲ ಚೆಲ್ಲೋದ್ರೆ ಖಾಲಿ ಆಗೋಗುತ್ತಲ್ಲ ಅಂತ ಭಯ ಫ್ರೆಂಡ್ಸ್. ಇಲ್ಲ ಗೈಸ್, ತಿನ್ನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅದ್ರಾಗಿನ್ ಬರೀ ಚಿಪ್ಸ್ ಅಷ್ಟೇ ತಿಂತೀನಿ. ನೋಡ್ತೀನಿ, ಬ್ಯಾಡ ನಮ್ಗೆ ಮಂಡಕ್ಕಿ. ಅಯ್ಯೋ, ನಾವು ಬರೀ ಚಿಪ್ಸ್ ಮಾತ್ರ ಬೇಕು. ನೋಡ್ತೀವಮ್ಮ, ನೋಡ್ತೀವಿ. ನೋಡಿ ಲಾಸ್ಟಿಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಫೈನಲ್ ರೆಡಿ ಆಗಿದೆ ಗೈಸ್. ನಂದು ಇಷ್ಟು ರೆಡಿ ಆಗಿದೆ ನೋಡಿ ಗೈಸ್. ಬಾಯಲ್ಲೆಲ್ಲ ನೀರ್ ಬರ್ತೈತೆ ಅವ್ರಿಗೆ, ನೋಡಿ. ಏನಿಲ್ಲ, ನೀರ್ ಬರ್ತೈತೆ. ಸುಳ್ಳು ಹೇಳ್ತದೆ. ಇಲ್ಲ ಗೈಸ್, ನಾನು ಸುಳ್ಳು ಹೇಳ್ತಲ್ಲ. ನೋಡಿ, ಅವಳು ನನ್ನನ್ನು ಮಾತ್ರ ತೋರಿಸ್ತಿದ್ದಾಳೆ, ಅವಳು ನಾವು ತೋರ್ಸ್ಕೊತಾ ಇಲ್ಲ ನೋಡಿ. ಅವಳದಂತೂ ಕೇಳಂಗೆ ಇಲ್ಲ ಗಾಯ್ಸ್. ಈಗ ನೆಕ್ಸ್ಟ್ ಫುಲ್ ಎಲ್ಲ ರೆಡಿ ಇದೆ. ನಮ್ಮ ಅಮ್ಮಂಗೆ ಈಗ ಒಂದು ಬೌಲಿಗೆ ಹಾಕೊಡೋಣ. ಅವ್ರು ಏನಂತಾರೆ ಅಂತ ನನಗಂತೂ ಗೊತ್ತಿಲ್ಲ. ಇಷ್ಟೊಂದು ಹಾಕ ಬಂದಿದ್ಯಾ ಅಂತಾರೆ ನೋಡಿ ಗಾಯ್ಸ್. ಇದೇ ಫಸ್ಟ್ ನೇ ಮತ್ತು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿಸ್ಕೋಣ. ಮುಗಿತು, ಇಷ್ಟೇ. ಜಾಸ್ತಿ ತಲೆ ಕೆಡ್ಸ್ಕೊಂಡು ಇನ್ನೊಂದು ಚೂರು ಹುಳಿ ಹಿಂಡೋಣ. ನಮ್ಮಮ್ಮ ಈಗ ಇಷ್ಟೊಂದು ಹುಳಿ ಅಂತ ಕೆಡ್ಸೋದು ನೋಡಿ. ಬೇಡ, ಸಾಕು. ಇದಿಷ್ಟು ರೆಡಿ ಆಗಿದೆ. ಈಗ ನಮ್ಮಮ್ಮಂಗೆ ಗೈಸ್ ಕೊಡೋಣ ಬನ್ನಿ. ನಮ್ಮಮ್ಮಂಗೆ ಟೇಸ್ಟ್ ಹೇಗಿದೆ ನೋಡ್ಬಿಟ್ಟು ಕೇಳೋಣ. ಅಮ್ಮ, ನಮ್ಮಮ್ಮ ಊದ್ಬೇಕಂತೆ, ಮೊದ್ಲು ಮೈಕ್ ಕೊಡೆ, ಇದೆಲ್ಲ ಆಗ್ಬೇಕಲ್ಲಿ.
ಅವ ಮೈಕ್ ಹಂಗೆ ಹಂಗೆ ಇರ್ಲಿ ಬರೀ ನೋಡಿ ನಾನು ಹಿಡಿತೀನಿ. ಪ್ರೆಸೆಂಟೇಶನ್ ಮಾಡೋದ್ರಲ್ಲೇ ಸೋತೋದ್ ನನ್ನ ಫ್ರೆಂಡ್ಸ್. ಇನ್ ಚಾಲೆಂಜ್ ಅಲ್ಲಿ ಏನ್ ಗೆಲ್ತೀನೋ ಏನೋ ಗೊತ್ತಿಲ್ಲ. ಯಾರು ಗೆಲ್ತಾರೆ ನೋಡಿ ಅಮ್ಮ. ಇದೊಂದ್ ಟೇಸ್ಟ್ ನೋಡಿ ಇವತ್ತಿಂದು. ನಿನ್ನೆ ನೋಡಿ. ಫಿಂಗರ್ ಚಿಪ್ಸ್, ಇವತ್ ಮಂಡಕ್ಕಿ ನೋಡಿ ಅಮ್ಮ. ನೋಡೋಣ ಹೆಂಗ್ ಮಾಡಿದ್ರಿ ಇಬ್ರಲ್ಲಿ ಯಾರು ಅಂತ. ಹೆಂಗಾಯ್ತು ಏನೋ ಗೊತ್ತಿಲ್ಲ. ಸುಮ್ಮನೆ ತಿಂತಾ ಕೂತ್ಕೊಂಡು ಏನು ಹೇಳ್ದಂತೆ ಇರೋ ಹೀಗಿರೋ. ಇನ್ನೂ ಒಂದ್ಸರಿ ತಿನ್ ನೋಡ್ತೀನಿ. ಇನ್ನೂ ಒಂದ್ಸಲ ಅಮ್ಮ ತಿಂದ್ ತಿನ್ನಿ ಅಮ್ಮ, ನೋಡ್ತೀನಿ. ನೀವ್ ಆರಾಮಾಗಿ ತಿನ್ನಿ. ಯಾಕಂದ್ರೆ ನಾನ್ ಮಾಡಿರೋದು ಗಾಯ್ಸ್, ಅದಕ್ಕೆ ಎರಡೆರಡು ಸಲ ಓ, ತಿಂತಿರೋದು. ಏನ್ ಮುಖ ತೋರ್ಸಪ್ಪಿಲ್ಲ? ನೋಡ್ 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 ನೋಡಿ ಇಲ್ಲಿ 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 ಸಾಕು ಸಾಕು, ಅರ್ಧ ಮಾಡಿದಾರೆ. ಹಾಲೆ ಹಾ ಚೆಲ್ದೋಳು ಇವಳು ಗಾಯ್ಸ್. ಅಮ್ಮ ಇವಾಗ ನಿನ್ನೆ ಒಂಥರ ಟೇಸ್ಟ್ ಇತ್ತು, ಹಾ. ಇವತ್ತೊಂಥರ ಇದೆ, ತುಂಬಾ ಚೆನ್ನಾಗಿದೆ. ಅಮ್ಮ ತುಂಬಾ ಚೆನ್ನಾಗಿದೆ. ಇವಾಗ ಎರಡರಲ್ಲಿ ಯಾವ್ ಚೆನ್ನಾಗಿದೆ ಅಂತ ನೀವ್ ಹೇಳ್ಬೇಕು. ಎರಡರಲ್ಲಿ ನೀವ್ ಯಾವ್ ಚೆನ್ನಾಗಿದೆ ಅಂತ ಹೇಳ್ಬೇಕು. ಎರಡೂ ಚೆನ್ನಾಗಿದೆ. ಫಸ್ಟ್ ಯಾವ್ದು ಅಂತ ಹೇಳಿ. ಹಾಯ್ ಗಾಯ್ಸ್, ಕಪಲ್ ಕುಕಿಂಗ್ ಚಾಲೆಂಜ್ ಕೊಟ್ಟಿದ್ರಿ. ನಿನ್ನೆ ದಿವ್ಯಾಂಜಲಿ ಅವ್ರದ್ದು ಮುಗೀತು, ಇವತ್ತು ನಂದು ಮುಗಿದಿದೆ. ಇವಾಗ ಫೈನಲಿ ಏನ್ ಬಂದಿದೀವಿ ಅಂದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ಗೆ ನಮ್ ಜಡ್ಜನ್ನ ಕರ್ಕೊಂಡ್ಬಂದು ನಿಲ್ಸಿದೀವಿ. ನೋಡಿ ಎಷ್ಟು ಸ್ಟೈಲ್ ಆಗಿ ನಿಂತಿದ್ದಾರೆ. ಅದು ಹಿಂಗೆ ಅದು ನಮ್ ಜಡ್ಜರ್ ಸ್ಟೈಲ್. ಅದು ಸ್ಟೈಲಿಶ್ ಆಗಿರ್ಬೇಕು ಅಂತ ಅವರೇ ಹೇಳಿದಾರೆ ಜಡ್ಜು. ಈಗ ನೋಡೋಣ ಇಬ್ರಲ್ಲಿ ಯಾರ್ದು ಫುಡ್ ಈವ್ನಿಂಗ್ ಸ್ನಾಕ್ಸ್ ಯಾರು ಚೆನ್ನಾಗಿತ್ತು ಅಂತ ಕೇಳೋಣ. ಹೇಳಮ್ಮ ಯಾರ್ದು ಹೆಂಗಿತ್ತು. ಜಡ್ಜ್ ಜಡ್ಜ್ ಮೇಡಮ್ ಹೇಳಿ ಹೇಳಿ. ಜಡ್ಜಿ ಮೇಡಮ್. ಆಯ್ತಾ, ನಿನ್ನೆ ಮಾಡಿದ್ದು ಹಾ ನಿನ್ನೆ 100ಕ್ಕೆ 100%, ಇವತ್ ಮಾಡಿದ್ದು 90ಕ್ಕೆ 90%. ಇದು 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 ಭಾರಿ ಮೋಸ, ಭಾರಿ ಮೋಸ ಕಣವ್ವ ಇದು. ಕರೆಕ್ಟ್ ಆಗಿ ಹೇಳಿದ್ದಾರೆ, ಅದೇ, ಕರೆಕ್ಟ್ ಆಗಿ ಅದು ಹೇಳಿದ್ದಾರೆ ಬಾರಿ. ಜಡ್ಜ್. ಅದು ಒಂದ್ಸಲ ಹೇಳಿದ್ರೆ ಮುಗೀತು. ಇದು ಭಾರಿ ಇಲ್ಲ, ಮೋಸ. ಒಂದ್ಸಲ ಹೇಳಿದ್ರೆ ಮುಗೀತು. ಗೈಸ್ ಇವಾಗ ಅಮ್ಮ ವಿನ್ ಆದವರಿಗೆ ಏನ್ ಕೊಡ್ತೀರಾ ಅಂತ. ಗಿಫ್ಟ್ ಏನ್ ಗಿಫ್ಟ್ ತಗೊಂಡ್ ಬನ್ನಿ. ನಾನೇ ಕೊಡ್ತೀನಿ ರೀ. ಗೈಸ್ ನೋಡಿ, ಚಿಪ್ಸು ಚಿಪ್ಸು 100ಕ್ಕೆ 100% ಬಂದಿರೋರಿಗೆ ಗಿಫ್ಟ್. ಕೊಡಿ. ಅವ್ರಿಗೆ 90ಕ್ಕೆ 90% ಬಂದಿರೋ ನೋಡಿ guys, ಏನಾಯ್ತು ಎಲ್ಲ ಖಾಲಿ. ಇಷ್ಟೊತ್ತು ಗಂಟ ಆ ಚುರ್ಮುರಿನ ಕುತ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಅವ್ಳ ಸೊಸೆಗೆ ಎಲ್ಲರೂ ಕೊಡ್ತಾರೆ ನೋಡಿ guys. ಇದು ಭಾರಿ ಮೋಸ. ಇಲ್ಲಿ ನೋಡಿ ಚುರ್ಮುರಿನ ಇಷ್ಟು ಖಾಲಿ ಮಾಡಿದಾರೆ ನೋಡಿ ಗೈಸ್, ಒಬ್ರೇ ಕುತ್ಕೊಂಡು. ಈಗ ಕೊನೆಗೆ ಅವ್ರಿಗೆ ಇದ್ ಮಾಡ್ತಾ ಇರೋದು, ಇಲ್ಲಿ ಮತ್ತೆ ತಗೊಂಡ್ ನೋಡಿ ನೋಡಿ ನೋಡಿ. ಇದು ಭಾರಿ ಮೋಸ ಮೋಸ ಗೈಸ್. ನಾನೇ ವಿನ್ನು. ಅವ್ರಿಗೆ ಕಾಲೇಜ್ ಚೀಲ ಬಂದೈತೆ. ನೋಡಿ ನೋಡಿ ಎರಡು ಚಿಪ್ಸ್ ನಾನೇ ಇನ್ನೂ ತಿಂತಾ ಇದಾರೆ ನೋಡಿ ಗೈಸ್. ಅದಕ್ಕೆ ವಿಡಿಯೋ ಆಫ್ ಮಾಡಿಲ್ಲ. ಇನ್ನು ಇಲ್ಲಿ ನಾನ್ ಮಾಡಿರೋದ್ನ ಇನ್ನೂ ತಿಂತಾ ಕೂತೀವಿ ಅವ್ರಿಗೆ ಗೈಸ್. ಇದು ಮೋಸ. ಸೊಸೆಗೆ ಎಲ್ಲ ಕೊಡ್ತಾ ಇರೋದು ಗೈಸ್. ಇದು ಭಾರಿ ಮೋಸ ಮೋಸ ಮೋಸ. ಇದನ್ನ ಐ ಡೋಂಟ್ ಆಸ್ಕ್. ಇವಾಗ ಕಮೆಂಟ್ ಅಲ್ಲಿ ಯಾರು ಇದ್ ಮಾಡಿದ್ದೀರಿ. ಇವತ್ತಿಗೆ ವೈಫ್ ವರ್ಸಸ್ ಹಸ್ಬೆಂಡ್ ಕಪಲ್ ಕುಕಿಂಗ್ ಚಾಲೆಂಜು ಇವತ್ತು ಮುಗ್ದಿದೆ. ಯಾರು ವಿನ್ನರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಈಗ ನಮಗೆ ಕಮೆಂಟ್ ಮಾಡಿದ್ರಿ, ನಿಮಗೆ ಅಫ್ಕೋರ್ಸ್ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಕಮೆಂಟ್ ಮಾಡಿ, ಬೇರೆ ಏನಾದ್ರು ಮಾಡೋಣ. ಓಕೆ, ದಯವಿಟ್ಟು ಇನ್ಯಾರೋ ಒಬ್ರು ಮಾಡಿದ್ರು ಯಾವ್ದು ಟೊಮೊಟೊ ಪರೋಟ ಮಾಡಿ ಅಂತ. ಆ ಟೊಮೊಟೊ ಪರೋಟ ಹೆಂಗ್ ಮಾಡೋದು ಅಂತ ನನ್ಗಂತೂ ಗೊತ್ತಿಲ್ಲ. ನೋಡ್ತೀವಿ, ಆದ್ರೂ ನೋಡ್ತೀವಿ, ನೋಡಿ Try ಮಾಡ್ತೀವಿ. ಟ್ರೈ ಮಾಡ್ತೀವಿ. ಅದೇ ತರ ನಿಮ್ಗೆ ದಿನ ಇದೆ ಬೇರೆ ಬೇರೆ ಕಂಟೆಂಟ್ಸ್, ಬೇರೆ ಬೇರೆ ಕ್ರಿಯೇಟಿವ್ ಕಂಟೆಂಟ್ಸ್ ಬೇಕಾದ್ರೆ ದಿನಾನು ನಮ್ ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಇವಳು ಹೇಳ್ದಂಗೆ ಯೂಟ್ಯೂಬ್ನ ಫಾಲೋ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೋಗ್ಲಿ ಇವಳು ಇರ್ಲಿ, ಫಾಲೋ ಮಾಡಿ ಗೈಸ್. ಇದ್ರಲ್ಲೇನೈತೆ. ಬಾಯ್. ಓಕೆ ಬಾಯ್, ಥ್ಯಾಂಕ್ ಯು.